ನಮಸ್ತೆ, ಇದು ನನ್ನ ಮೊದಲನೇ ಮಿನಿ ಬ್ಲಾಗ್ ಆಗಿರುತ್ತೆ. ಇವತ್ತು ಸ್ವಲ್ಪ ಮೈಸೂರಿಗೆ ಹೋಗೋಣ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆನ್ ದಿ ವೇ ಒಂದು ಫಂಕ್ಷನ್ ಇತ್ತು ಮೈಸೂರಲ್ಲಿ. ಹಾಗೆ ಬರೀ ಫಂಕ್ಷನ್ಗೆ ಹೋದರೆ ಏನಿರುತ್ತಲ್ವ, ಸ್ವಲ್ಪ ಅರ್ಲಿ ಹೊರಟ್ಬಿಟ್ರೆ ಸ್ವಲ್ಪ ಪ್ಲೇಸಸ್ಗಳನ್ನ ಕವರ್ ಮಾಡ್ಬೋದು. ನಿಮ್ಗೆ ಗೊತ್ತಿರೋ ಹಾಗೆ ಮೈಸೂರಲ್ಲಿ ತುಂಬ ಪ್ಲೇಸಸ್ಗಳಿರುತ್ತಲ್ವ. ಸೊ ಅದಕ್ಕೆ ಇವಾಗ ಫಸ್ಟು ನಾವು ಹೋಗ್ತಾ ಇರೋದು ಕರಿಘಟ್ಟಗೆ ಹೋಗ್ತಾ ಇದ್ದೀವಿ. ವ್ಯೂ ಪಾಯಿಂಟ್ ಮತ್ತು ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ. ತುಂಬ ಹಸಿರಿಂದ ಕೂಡಿರೋಂಥ ಗಿಡಗಳೇ ಜಾಸ್ತಿ ಇದೆ. ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಫೈನಲಿ ನಾವು ಕರಿಘಟ್ಟಕ್ಕೆ ಹೋಗಿ ತಲುಪಿದ್ವಿ. ಬಟ್ ನಾವು ಅರೌಂಡ್ ಅರ್ಲಿ ಮಾರ್ನಿಂಗ್ ಹೋಗಿದ್ದರಿಂದ ಅಲ್ಲಿ ಇನ್ನೂ ಓಪನೇ ಆಗಿರಲಿಲ್ಲ. ಸ್ವಲ್ಪ ಬೇಜಾರಾಯಿತು. ಬಟ್ ಏನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿರೋ ವ್ಯೂದೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಮಕ್ಕಳನ್ನೆಲ್ಲ ಸ್ವಲ್ಪ ಆಟಾಡಿಸ್ಕೊಂಡು ಆ ಮಾರ್ನಿಂಗ್ದು ವೆದರು ಹೇಗಿರುತ್ತಲ್ಲ, ವೈಬ್ಸು ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಅದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಳ್ತಾ ಸೊ ಇವಾಗ ಅದೆಲ್ಲ ನೋಡ್ತಾ ಇರ್ಬೋದು ವ್ಯೂ ಯಾವ ಥರ ಇದೆ ಅಂತ. ಸೊ ಏನೂ ಮಾಡೋಕ್ಕಾಗಲ್ಲ. ಈಗ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಸನ್ನಿಧಿ ಜೊತೆ ಎಲ್ಲ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಮಕ್ಕಳಿಗೆಲ್ಲ ಆಲ್ರೆಡಿ ಅವರು ಸೆಲ್ಫಿ ವಿಡಿಯೋದಲ್ಲಿ ಬ್ಯುಸಿ ಆಗಿದ್ರು ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಮೂವ್ ಆನ್ ಹೊರಟ್ವಿ ನಾವು ನೆಕ್ಸ್ಟ್ ಪ್ಲೇಸಸ್ ವಿಸಿಟ್ ಮಾಡೋಣ ಅಂತ. ಇನ್ನು ಮೈಸೂರಲ್ಲಿ ತುಂಬ ಫೇಮಸ್ ಅಂದರೆ ನಿಮಿಷಾಂಬ ಟೆಂಪಲ್ ಇದೆ ಅಲ್ವಾ. ಸೊ ಈಗ ನಿಮಿಷಾಂಬ ಟೆಂಪಲ್ಗೆ ಬಂದಿದ್ದೀವಿ. ನೀರು ಪರವಾಗಿಲ್ಲ, ಇವಾಗ ಸಮ್ಮರ್ ಆಗಿದ್ರೂ ಪರವಾಗಿಲ್ಲ, ನೀರು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಅದೆಲ್ಲ ವಿಸಿಟ್ ಮಾಡಿಕೊಂಡು ಇನ್ನು ತಿಂಡಿ ಟೈಮ್ ಆಗಿತ್ತಲ್ವ ಅಂತ ತಿಂಡಿ ತೊಗೊಂಡು ಈಗ ವೆದರ್ ತುಂಬ ಹಾಟ್ ಆಗಿದೆ. ಮಕ್ಕಳು ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ಕೇಳಿದ್ರು. ಸೊ ಐಸ್ ಕ್ರೀಮ್ ಎಲ್ಲ ತಕ್ಕೊಟ್ಟು ನೆಕ್ಸ್ಟ್ ಮೂವ್ ಆನ್ ಹೋಗ್ತಾ ಇರೋದು ನಾವು ಚಾಮುಂಡೇಶ್ವರಿ ಅಮ್ಮನ ದೇವಸ್ಥಾನಕ್ಕೆ ಹೋಗೋಣ ಅಂತ. ನಾರ್ಮಲಾಗಿ ಆಷಾಢ ಶುಕ್ರವಾರಗಳಲ್ಲಿ ಮತ್ತು ನವರಾತ್ರಿ ಟೈಮಲ್ಲೆಲ್ಲ ತುಂಬ ಫೇಮಸ್ ಅಲ್ವಾ. ಇಲ್ಲಿ ಕಾಲಿಡೋಕ್ಕೂ ಸಹ ಜಾಗ ಇರೋದಿಲ್ಲ. ಅಂಥದ್ರಲ್ಲಿ ದಿಢೀರಂತ ನಮಗೆ ಇಲ್ಲಿ ಹೋಗೋದಕ್ಕೆ ಅವಕಾಶ ಸಿಕ್ತು ಅಂತಲೇ ಹೇಳ್ಬೋದು. ಸೊ ಹೋಗ್ತಾ ಇದ್ದೀವಿ. ಇವಾಗ ಆನ್ ದಿ ವೇ ಹೋಗ್ಬೇಕಾದ್ರೆ ಮಕ್ಳಿಗಂತೂ ತುಂಬ ವೆರೈಟೀಸ್ ಆಫ್ ಏನಿರುತ್ತೆ ಐಟಮ್ಗಳು ತುಂಬ ಇದೆ ಅಲ್ಲಂತೂ ಈಗ ಅಲ್ಲಿ ಹೋಗ್ಬೇಕಂದ್ರೆ ಸುಮಾರು 1 ಕಿಲೋಮೀಟ್ರಷ್ಟು ನಾವು ನಡ್ಕೊಂಡೇ ಹೋಗಬೇಕಾಗುತ್ತೆ. ಸೊ ಅದನ್ನೆಲ್ಲ ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಕ್ಯಾಪ್ಚರ್ ಮಾಡಿಕೊಂಡು ಸೊ ಫೈನಲಿ ನಾವು ದೇವಸ್ಥಾನಕ್ಕೆ ಹೋಗೋ ಅಷ್ಟರಲ್ಲಿ ಮಧ್ಯದಲ್ಲಿ ಮಕ್ಕಳು ಅದು ಇದು ಕೇಳ್ತಾನೆ ಇರ್ತಾರೆ. ಇನ್ನು ಸನ್ನಿಧಿಗಂತೂ ತುಂಬ ಟಾಯ್ಸ್ ಅಂದರೆ ತುಂಬ ಇಷ್ಟ. ಅವಳನ್ನ ಮೇಂಟೈನ್ ಮಾಡಿಕೊಂಡು ನೆಕ್ಸ್ಟ್ ಬರ್ಬೇಕಾದ್ರೆ ತಗೊಡ್ತೀವಿ ಅಂತ ಹೇಳ್ಕೊಂಡು ಫಸ್ಟ್ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಫೈನಲಿ ನಾವು ಚಾಮುಂಡೇಶ್ವರಿ ಅಮ್ಮನ ಬೆಟ್ಟಕ್ಕೆ ಬಂದು ಆ ತಾಯಿ ಎಲ್ಲ ದರ್ಶನ ಮಾಡ್ಕೊಂಡ್ವಿ. ತಾಯಿ ದರ್ಶನ ಎಲ್ಲ ಮಾಡಿಕೊಂಡು ಹೊರಗಡೆ ಬರೋದಕ್ಕೆ ತುಂಬ ಬಿಸಿಲು. ಇವಾಗಂತೂ ವೆದರ್ ತುಂಬ ಹಾಟ್ ಆಗಿದೆ ಅಂತಲೇ ಹೇಳ್ಬೋದು. ಈ ಥರ ಅಕೇಶ್ನಲ್ಲಿ ನಾವು ಮಕ್ಕಳನ್ನ ಫ್ಯಾಮಿಲಿ ಆಗಿರ್ಬೋದು ಇಂಥ ಡಿವೋಷ್ನಲ್ ಪ್ಲೇಸಸ್ಗಳಿಗೆ ಕರ್ಕೊಬರೋದ್ರಿಂದ ಮಕ್ಳಿಗೊಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಸಂಸ್ಕೃತಿ ಬಗ್ಗೆ ಆಗಿರ್ಬೋದು, ನಮ್ದು ಏನು ಕಲ್ಚರ್ ಇರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಟ್ಟಂಗೂ ಆಗುತ್ತೆ. ಸೊ ಹಾಗೆ ಈಗ ಮೈಸೂರ ಪ್ರೋಗ್ರಾಮ್ ಇತ್ತು, ಮುಗಿಸ್ಕೊಂಡ್ವಿ. ಇದ್ರ ಲೆಂತಿ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾರ ಇಂಟ್ರೆಸ್ಟ್ ಇದ್ದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಾನು ನೆಕ್ಸ್ಟ್ ಮಿನಿ ಬ್ಲಾಗಲ್ಲಿ ಮೀಟ್ ಮಾಡ್ತೀನಿ. ಥ್ಯಾಂಕ್ ಯು.